ಯಾಕಂತಂದ್ರೆ ಅವರ ಜೀವನ ಯಾವ ಒಂದು ರೀತಿಯಲ್ಲಿ ನಡ್ಕೊಂಡು ಹೋಗಿದ್ದಾರೆ. ಮೈ ಲೈಫ್ ಈಸ್ ಮೈ ಮೆಸೇಜ್ ಅಂತ ಹೇಳ್ತಾರೆ ಅವರು. ಅವ್ರು ಯಾವ ರೀತಿಯಲ್ಲಿ ನಡ್ಕೊಂಡು ಹೋಗಿದ್ದಾರೆ ಅದೇ ಒಂದು ಮುಂದಿನ ಯುವ ಜನತೆಗೆ ಒಂದು ಸಂದೇಶ ಅಂತ ಅಂದ್ಕೊಂಡು ಅವರು ಜೀವನವನ್ನು ನಡೆಸಿದ್ದಾರೆ. ಅವರು ಕೇವಲ ತಮ್ಮ ಸ್ವಾರ್ಥಕ್ಕಾಗಿ ತನ್ನ ಜೀವನ ತನ್ನಗೋಸ್ಕರ ಅಷ್ಟೇ ಬದುಕದೆ ಸಮಾಜಕ್ಕಾಗಿ ಹಾಗೂ ರಾಷ್ಟ್ರಕ್ಕಾಗಿ ತಮ್ಮ ಜೀವನವನ್ನು ಮುಡಿಪಾಗಿಟ್ಟಿದ್ರು. ನಮಗೆಲ್ಲ ಗೊತ್ತಿದೆ, ಸ್ವಾತಂತ್ರ್ಯವನ್ನು ತರೋದ್ರಲ್ಲಿ ಅವರು ತುಂಬ ಬಹುಮುಖ್ಯವಾದಂತಹ ಒಂದು ಪಾತ್ರವನ್ನು ವಹಿಸಿದ್ದಾರೆ. ಎಲ್ಲ ಯುದ್ಧ ಇಲ್ಲದೆ ಯಾವುದೇ ಇಲ್ಲದೇನೆ ಅಹಿಂಸೆಯ ಒಂದು ತತ್ವ ಇಟ್ಕೊಂಡ್ಬಿಟ್ಟು ನಮಗೆ ಸ್ವಾತಂತ್ರ್ಯವನ್ನು ತರಿಸ್ಕೊಟ್ಟಿದ್ದಾರೆ. ನಾವು ಅವ್ರನ್ನ ಇವತ್ತು ಮನಸ್ಪೂರ್ವಕವಾಗಿ ಸ್ಮರಿಸ್ಕೊಳ್ತೇವೆ. ನಾವು ಅಂದ್ಕೊಳ್ತೇವೆ ಬ್ರಿಟಿಷರ ಒಂದು ಕಪಿಮುಷ್ಟಿಯಿಂದ ನಮ್ಮನ್ನ ಒಂದು ಸ್ವಾತಂತ್ರ್ಯವನ್ನು ಕೊಡಿಸಿದ್ರು ಅಂತ ಅಂದ್ಕೊಂಡು ತುಂಬ ಖುಷಿಯಾಗಿ ಒಂದು ಸ್ವಾತಂತ್ರ್ಯ ದಿನಾಚರಣೆಯನ್ನು ಕೂಡ ಆಚರಿಸ್ತಾರೆ. ಆದ್ರೆ ನಮ್ಗೆ ನಿಜವಾಗ್ಲೂ ಕೂಡ ನಮ್ಮಿಂದ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆನಾ ಅಂತ. ಯಾಕಂತಂದ್ರೆ ಅವ್ರು ಕೇವಲ ನಮ್ಮ ಬ್ರಿಟಿಷರ ಒಂದು ಆಡಳಿತದಿಂದ ನಮ್ಮ ಭಾರತವನ್ನು ಸ್ವತಂತ್ರಗೊಳಿಸೋದಷ್ಟೇ ಅಲ್ಲದೆ ನಮ್ಮಿಂದ ನಮಗೂ ಕೂಡ ಒಂದು ಸ್ವತಂತ್ರವನ್ನು ಕೊಡಿಸುವಂಥ ನಿಟ್ಟಿನಲ್ಲಿ ಅವರು ಕೆಲಸವನ್ನು ಮಾಡಿದ್ದಾರೆ. ಅಂತಹದ್ರಲ್ಲಿ ಒಂದು ಕೆಲಸ ಏನು ಅಂತಂದ್ರೆ ಸ್ವಚ್ಛತೆಗೆ ತುಂಬಾ ಒಂದು ಪ್ರಾಮುಖ್ಯತೆನ ಅವ್ರು ನೀಡ್ತಾ ಇದ್ರು. ನಾವು ಇವತ್ತು ಅವ್ರ ಹಿಸ್ಟ್ರಿನ ನಾವು ನೋಡ್ಬೇಕಾಗತ್ತೆ. ಅವರು ಸೌತ್ ಆಫ್ರಿಕಾದಿಂದ ಎಜುಕೇಶನ್ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಭಾರತಕ್ಕೆ ಬರ್ತಾರೆ. ಅವಾಗ ನೋಡ್ತಾರೆ ಅನೇಕ ಕಾಯಿಲೆಗಳು, ಪ್ಲೇಗ್, ಕಾಲೆರಾ ಇಂತಹ ಅನೇಕ ಕಾಯಿಲೆಗಳು ನಮ್ಮ ಭಾರತದಲ್ಲಿ ಸಾಂಕ್ರಾಮಿಕ ರೋಗಗಳು ತುಂಬ ಹರಡ್ತಾ ಇರುತ್ತೆ. ಹಾಗಾಗಿ ಅವ್ರು ಏನು ಮಾಡ್ತಾರೆ, ಎಲ್ಲ ಮನೆಗಳನ್ನು ಶುಚಿಯಾಗಿ ಇಟ್ಕೊಳ್ಳೋದ್ರಲ್ಲಿ ಹಾಗೆ ಶೌಚಾಲಯಗಳನ್ನು ಕೂಡ ಶುಚಿಯಾಗಿ ಇಟ್ಕೊಳ್ಳೋದ್ರಲ್ಲಿ ತಮ್ಮ ಮನೆ ಅಷ್ಟೇ ಅಲ್ಲದೆ ಎಲ್ಲ ಒಂದು ಆ ಊರಿನ ಎಲ್ಲ ಮನೆಗಳ ಒಂದು ಸ್ವಚ್ಛತೆಯನ್ನು ಕಾಪಾಡುವ ಒಂದು ದೃಷ್ಟಿಯಲ್ಲಿ ಒಂದು ಕೆಲಸವನ್ನು ಮಾಡ್ತಾರೆ. ಇನ್ನು ಸ್ವಾತಂತ್ರ್ಯ ಬರೋದಕ್ಕಿಂತ ಮುಂಚೆ ಅನೇಕ ಆಂದೋಲನಗಳನ್ನು ಕಾಂಗ್ರೆಸ್ ಮಾಡ್ತಾ ಇತ್ತು. ಆವಾಗ ಸತ್ಯಾಗ್ರಹಗಳನ್ನು ಮಾಡ್ತಾ ಇದ್ರು, ಸಾವಿರಾರು ಲಕ್ಷಾಂತರ ಜನಗಳು ಸೇರ್ತಾ ಇದ್ರು. ಅಂತಹ ಜನ ಸೇರಿದಾಗ ಅವ್ರಿಗೆಲ್ಲ ಉಳ್ಕೊಳ್ಳೋದಕ್ಕೆ ಮಾಡೋದಕ್ಕೆ ತುಂಬ ಒಂದು ಅಷ್ಟರ ಜನ ಅನೇಕ ದಿನಗಳ ತನಕ ಅವರು ಒಂದೇ ಕಡೆ ಇರ್ತಾರೆ ಅಂತಂದಾಗ ಅಲ್ಲಿ ನಾವೆಲ್ಲ ಟಾಯ್ಲೆಟ್ಸ್ ಎಲ್ಲ ನಾವು ನೋಡ್ತಾ ಇದ್ದೇವೆ. ಮುಂಚೆ ಶೌಚಗೃಹಗಳು ಇರ್ತಾ ಇರಲಿಲ್ಲ. ನಾವೇ ನೋಡ್ತೀವಿ ಒಂದು 20-30 ವರ್ಷದ ಹಿಂದೆ ಇನ್ನೂ ಕೆಲವೊಂದು ಹಳ್ಳಿಗಳಲ್ಲಿ ಇನ್ನೂ ಸ್ವಲ್ಪ ಕೆಲವೊಂದು ತುಂಬ ಇಂಟೀರಿಯರ್ ಹಳ್ಳಿಗಳಲ್ಲಿ ಇನ್ನೂ ಕೂಡ ಇರ್ಬೋದು ಬಯಲು ಶೌಚವನ್ನು ಮಾಡ್ತಾ ಇದ್ರು. ನಮ್ಮ ಸ್ವಾತಂತ್ರ್ಯ ಪೂರ್ವದಲ್ಲಂತೂ ಬಯಲು ಶೌಚ ತುಂಬ ಸಾಮಾನ್ಯವಾಗಿತ್ತು. ಮನೆ ಮುಂದೆನೇ ಶೌಚವನ್ನು ಮಾಡುವಂತಹದ್ದು ಇಂತಹ ಒಂದು ಪದ್ಧತಿ ನಮ್ಮ ಭಾರತದಲ್ಲಿತ್ತು. ಹಾಗೆ ಮಾಡಿದಾಗ ಏನಾಗುತ್ತೆ, ಅದರಿಂದ ಆರೋಗ್ಯ, ಅದರಲ್ಲಿರುವಂತಹ ಒಂದು ಸಾಂಕ್ರಾಮಿಕ ರೋಗಗಳು ಅದರಿಂದನೇ ನಮಗೆ ಬ್ಯಾಕ್ಟೀರಿಯಾಸ್ ಎಲ್ಲದೂ ಕೂಡ ನಾವು ಕೇವಲ ಶೌಚ ಅಷ್ಟೇ ಅಲ್ಲದೆ ನಮ್ಮ ಮನೆಯನ್ನು ನಾವು ಕ್ಲೀನಾಗಿ ಇಟ್ಕೊಳ್ತಾ ಇಲ್ಲ ಅಥವಾ ನಮ್ಮ ಅಕ್ಕಪಕ್ಕ ಸರೌಂಡಿಂಗ್ಸನ್ನು ಕೂಡ ನಾವು ನೀಟಾಗಿ ಇಟ್ಕೊಳ್ತಾ ಇಲ್ಲ ಅಂತಂದಾಗ ಅಲ್ಲಿರುವಂತಹ ಬ್ಯಾಕ್ಟೀರಿಯಾಸ್ಗಳು ಅವೆಲ್ಲ ಏನಾಗುತ್ತೆ, ಸ್ಪ್ರೆಡ್ ಆಗೋವಂಥದ್ದು. ನಾವು ನೋಡ್ತಾ ಇರ್ತೇವೆ ವೈರಲ್ ಇನ್ಫೆಕ್ಷನ್ನು ಅದು ಇದು ಬರ್ತಾ ಇರುತ್ತೆ. ಇದಕ್ಕೆಲ್ಲ ಕಾರಣ ಏನು ಅಂತಂದರೆ ಹಾಗೆ ಮಲೇರಿಯಾನು ಕೂಡ ಎಲ್ಲಿ ನೀರು ಹೆಚ್ಚಿಗೆ ಆಗಿಬಿಟ್ಟು ಮಳೆಗಾಲದಲ್ಲಿ ಎಲ್ಲಿ ಶುಚಿಯಾಗಿ ಇಟ್ಕೊಂಡಿರೋದಿಲ್ಲ ಅಂತಹದ್ರಲ್ಲೇ ಎಲ್ಲಿ ಶುಚಿಯಾಗಿರುತ್ತೆ ಅವ್ರ ಮನೇಲಿ ನೋಡಿ. ಕೆಲವೊಬ್ರು ಮನೆಗಳನ್ನು ನಾವು ನೋಡ್ತೀವಿ, ಯಾವಾಗ ನೋಡ್ರು ಹಾಸ್ಪಿಟಲ್ಗೆ ಹೋಗ್ತಾ ಇರ್ತಾರೆ. ಯಾಕಂತಂದ್ರೆ ಅದು ಎಲ್ಲೂ ಸ್ಟಾರ್ಟ್ ಆಗೋದಿಲ್ಲ, ಸ್ಟಾರ್ಟ್ ಆಗೋದು ಮನೆಯಿಂದಾನೆ. ಹಾಗಾಗಿ ನಮ್ಮ ಮನೆಗಳನ್ನು ನಾವು ಶುಚಿಯಾಗಿ ಇಟ್ಕೊಳ್ಬೇಕು. ಹಾಗೆ ಅಕ್ಕಪಕ್ಕದಲ್ಲಿರುವಂತಹ ಎಲ್ಲ ನಾವೇನು ಮಾಡ್ತೇವೆ, ನಮ್ಮ ಮನೆಯನ್ನು ಎಲ್ಲರೂ ಬಹುತೇಕವಾಗಿ ನಾವೆಲ್ಲರೂ ಕೂಡ ನಮ್ಮ ಅಕ್ಕಪಕ್ಕದ ಮನೆಗಳನ್ನು ಶುಚಿಯಾಗಿ ಇಟ್ಕೊಳ್ತೇವೆ. ಆದರೆ ಏನು ಮಾಡ್ತೇವೆ, ಆ ಕಸ ತೊಗೊಂಡ್ಬಿಟ್ಟು ಹೊರಗಡೆ ಹೋಗುವಂತಹ ಒಂದು ಪ್ರವೃತ್ತಿ ನಮ್ಮಲ್ಲಿದೆ. ಬೇರೆಯವ್ರ ಮನೆ ಹೆಂಗಾದರೂ ಇರಲಿ ಅಥವಾ ನಮ್ಮ ದಾಂಡೇಲಿ ಊರು ಹೇಗಾದರೂ ಇರಲಿ, ಆದರೆ ನಮ್ಮ ಮನೆ ಸರಿಯಾಗಿರಲಿ ಅಂತ ಅಂದ್ಕೊಂಡು ಕೆಲವು ಮನೆ ಸ್ವಚ್ಛ ಇಟ್ಕೊಂಡ್ರು ಕೂಡ ನಮ್ಗೆ, ಯಾಕಂತಂದರೆ ರೆಸ್ಪಾನ್ಸಿಬಿಲಿಟಿ ಅನ್ನೋದು ನಮ್ಗೆ ಯಾರ ಮೇಲೂ ಇಲ್ಲ. ಈಗ ಇಲ್ಲಿ ನಗರಸಭೆಯವರಿದ್ದಾರೆ, ಏನು ಕೆಲಸ ಅವ್ರದ್ದು ಕಸ ಎಲ್ಲ ದಾಂಡೇಲಿಯ ಕ್ಲೀನಾಗಿ ಇಟ್ಕೊಳ್ಳೋವಂಥ ಡ್ಯೂಟಿ ಏನು ನಗರಸಭೆದು ಅಂತ ನಾವು ಪಾಯಿಂಟ್ ಔಟ್ ಮಾಡ್ತೇವೆ. ಯಾರಾದರೂ ಅಂದ್ಕೊಳ್ತೀವ ನಮ್ಮ ದಾಂಡೇಲಿಯನ್ನು ಶುಚಿಯಾಗಿ ಇಟ್ಕೊಳ್ಳುವಂತಹ ಒಂದು ಕರ್ತವ್ಯ ನಂದು ಅಂತ ಅಂದ್ಕೊಂಡು ನಾವು ಯಾರು ಭಾವಿಸಿದ್ರೆ ಅಥವಾ ಇಲ್ಲಿರೋ ಪ್ರತಿಯೊಬ್ಬರು ಕೂಡ ನಾವು ಭಾವಿಸಿದ್ರೆ ಒಂದು ಊರು ಕೂಡ ಪರಿವರ್ತನೆ ಆಗುವಂತಹ ಒಂದು ಸಾಧ್ಯತೆ ಇರುತ್ತೆ. ನಾವು ದಾರಿಲಿ ನಾವು ನೋಡ್ತಾ ಇರ್ತೇವೆ, ರಸ್ತೆಯಲ್ಲಿ ಹೋಗ್ತಾ ಇದ್ದೀವಿ ಅಂತಂದರೆ ಅಥವಾ ಗಾಡೀಲಿ ಹೋಗ್ತಾ ಇದ್ದೀವಿ, ಚಾಕ್ಲೇಟ್ ತಿಂತೇವೆ, ಚಿಪ್ಸ್ ತಿಂತೇವೆ, ಅದು ತೊಗೊಂಡ್ಬಿಟ್ಟು ಪ್ಲಾಸ್ಟಿಕ್ಗಳನ್ನು ಕಾರಿಂದ ಹೊರಗಡೆ ಹಾಕ್ತೇವೆ. ಹಾಗೆಯೇ ಇಲ್ಲಿ ಗಣಪತಿ ಇದು ಏನು ವಿಸರ್ಜನೆ ಮಾಡೋ ಕಾರ್ಯಕ್ರಮದ ಮರುದಿನ ನಾವು ನೋಡ್ತಾ ಇರಬೇಕಾದ್ರೆ ಪಟಾಕಿಗಳನ್ನು ಸಿಡಿಸ್ಬಿಟ್ಟು ಎಲ್ಲ ಊರನ್ನು ಗಲೀಜು ಮಾಡುವಂಥದ್ದು. ಹಾಗೆ ನಗರಸಭೆಯಿಂದ ಎಲ್ಲ ಗಾಡಿಗಳು ಬರುತ್ತೆ, ಆದರೂ ಕೂಡ ಅದ್ರಲ್ಲಿ ಕಸವನ್ನು ಹಾಕದೆ ಅವ್ರು ಬೆಳಿಗ್ಗೆ ಬರುತ್ತೆ, ಬೆಳಿಗ್ಗೆ ಯಾರು ಬೇಗ ಹೇಳೋದಿಲ್ಲ. ಹಾಗಾಗಿ ನಾವು ಮಧ್ಯಾಹ್ನನೋ ರಾತ್ರಿ ನಮ್ಗೆ ಯಾವಾಗ ಬೇಕೋ ಅವಾಗ ಏನು ಮಾಡೋದು, ಬೈಕ್ ತೊಗೊಂಡು ಹೋಗ್ಬಿಟ್ಟು ಎಲ್ಲಿ ಖಾಲಿ ದಾರಿ ಇರುತ್ತಲ್ಲ ರಸ್ತೆಗಳು ಅಲ್ಲಿ ತೊಗೊಂಡೋಗ್ಬಿಟ್ಟು ಒಗೆಯೋದು. ಆಮೇಲೆ ಇನ್ನು ಗಂಡಸರು ಕೆಲವೊಂದು ಕಡೆ ನಾವು ನೋಡ್ತಾ ಇರ್ತೇವೆ, ರಸ್ತೆಗಳಲ್ಲಿ ಕೋರ್ಟ್ ಪಕ್ಕನೇ ಇದೆ, ಅಲ್ಲೆಲ್ಲ ಬಂದ್ಕೊಂಡ್ಬಿಟ್ಟು
ಅವರು ಕೆಲವೊಂದು ಕೃತ್ಯಗಳನ್ನು ಅವ್ರು ಮಾಡ್ತಾ ಇರ್ತಾರೆ. ಎಲ್ಲಿ ಉಗಿಬೇಕು, ಗುಟ್ಕಾನ ಹಾಕ್ಕೊಳ್ತೇವೆ, ಎಲೆ ಅಡಿಕೆನ ಹಾಕ್ಕೊಳ್ತೇವೆ, ಅದಕ್ಕೆ ಒಂದು ಜಾಗ ಅಂತ ಇರುತ್ತೆ, ಅಲ್ಲೇ ಉಗಿಬೇಕು. ಅದನ್ನ ಬಿಟ್ಬಿಟ್ಟು ಊರು ತುಂಬ ಉಗಿಯೋದು ಅಥವಾ ಬಿಲ್ಡಿಂಗ್ಸ್ಗಳು, ಗೋಡೆಗಳು ಎಲ್ಲಿ ಕಾಣುತ್ತೆ ಅಲ್ಲೆಲ್ಲ ಇಂತಹ ಒಂದು ಕೆಲಸಗಳನ್ನು ನಾವು ಮಾಡ್ತಾ ಇದ್ದೇವೆ. ಯಾಕಂತಂದರೆ ಬಹುಶಃ ನಮಗೆ ನಮ್ಮ ಕೋರ್ಟಲ್ಲೂ ಕೂಡ ಡಸ್ಟ್ಬಿನ್ಗಳು ಇಟ್ಟಿರ್ತವೆ. ಡಸ್ಟ್ಬಿನ್ ಕಾಣೋದೇ ಇಲ್ಲ ಅವರಿಗೆ, ಎಲ್ಲಿ ಕೂತ್ಕೊಂಡಿರ್ತಾರೆ ಲೇಜಿ ಅಲ್ಲಿಗೆ ಎದ್ಬಿಟ್ಟು ಹೋಗಿ ಹಾಕೋದಕ್ಕೆ. ಸೊ ಹಾಗಾಗಿ ಈ ಏನು ಪರಿವರ್ತನೆ ಇದೆಲ್ಲ ನಮ್ಮೊಳಗಡೆಯಿಂದ ಬರಬೇಕು. ಹಾಗಾಗಿ ಇವತ್ತೆಲ್ಲರೂ ಯುವಕರು ಸೇರಿದ್ದೀರಾ, ನಾವೆಲ್ಲರೂ ಕೂಡ ಹಾಗೇನೇ ಇಲ್ಲ, ನಾವು ವ್ಯಾಪಾರಿಗಳನ್ನು ನಾವು ನೋಡ್ತೇವೆ, ಅಲ್ಲಿ ಹ್ಯೂಜ್ ಒಂದು ಏನು ಕಸ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ ಅದನ್ನು ಕೂಡ ಹಾಕ್ತಾ ಇರ್ತಾರೆ. ಇನ್ನು ನಮ್ಮ ದಾಂಡೇಲಿಲಂತೂ ತುಂಬ ಏನು ಅರಣ್ಯ ಸಂಪತ್ತು ತುಂಬ ಚೆನ್ನಾಗಿದೆ, ಇದನ್ನು ಕೂಡ ನಾವು ಬಿಡೋದಿಲ್ಲ. ಟೂರಿಗೆ ಬಂದವರೆಲ್ಲ ಏನು ಮಾಡ್ತಾರೆ, ಒಳಗಡೆ ನೇಚರಲ್ಲಿ ಹೋಗ್ಬಿಟ್ಟು ಅಲ್ಲೆಲ್ಲ ಫಾರೆಸ್ಟ್ ಅವ್ರದ್ದು ಡ್ಯೂಟಿ ಅದು, ಅವ್ರಿಗೆಲ್ಲ ಇರೋದು